ಅಮ್ಮ ನಂಗೆ 5 ದಾಸವಾಳದ ಹೂ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀನಮ್ಮ, ಆದರೆ ಎಲ್ಲ ಹೂ ಅವಳೇ ತಗೊಂಡ್ಬಿಟ್ಟಿದ್ದಾಳೆ. ಬಿಂದ್ಯಾ, ನನಗೆ ನೀನು ಆ ಹೂವು ಕೊಡ್ತೀಯಾ ಪ್ಲೀಸ್? ಕೊಡಕ್ಕಾಗಲ್ಲ, ಈ ಹೂ ನಾನು ತಗೊಂಡಿದ್ದು. ಸರಿ ಆಯಿತು ಬಿಡು, ನಾನು ಮಾರ್ಕೆಟಿಂದ ತರ್ತೀನಿ. ಇದು ದೊಡ್ಡ ಪೂಜೆ ಪುಟ, ಮಾರ್ಕೆಟಲ್ಲಿ ಎಲ್ಲ ಹೂಗಳು ಖಾಲಿ ಆಗ್ಬಿಟ್ಟಿರುತ್ತೆ. ಇವಾಗ ಹೂವು ಹುಡ್ಕೋದು ಎಷ್ಟು ಕಷ್ಟ ಅಂದರೆ 2Gಲ್ ದಾರ ಹಾಕಷ್ಟು ಕಷ್ಟ. ಅಮ್ಮ ಇದನ್ನು ಕೊಡಿ. ಅಮ್ಮ ನೀವು ಇಲ್ಲಿ ಕೂತ್ಕೊಳ್ಳಿ. ಏನಾಯ್ತು? ನಿಮಗೆ ಏಟಾಯ್ತಾ? ತೋರಿಸಿ, ಕಾಲು ತೋರಿಸಿ, ತೋರಿಸಿ. ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿದೆ. 1 ನಿಮಿಷ ತೆಗಿತೀನಿ. ಒಂದು ನಿಮಿಷ. ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೊತೀಯಲ್ಲಮ್ಮ. ನಿನ್ನ ದೇವರು 100 ವರ್ಷ ಚೆನ್ನಾಗಿಟ್ಟಿರ್ಲಿ. ನೀನು ಯಾವಾಗಲೂ ಸುಖವಾಗೇ ಇರು ಮಗಳೇ. ಹೂವನ ನಾನು ಕಾಪಾಡ್ಕೊಂಡಿದ್ದೆ ನನಗೋಸ್ಕರ. ಒಳ್ಳೆ ರೇಟ್ಗೆ ಮಾರೋಣ ಅಂತಿದ್ದೆ ನಾನು. ಈ ಹೂವು ನನ್ನ ಕಡೆಯಿಂದ ನಿನಗೋಸ್ಕರ. ತಗೋ. ಥ್ಯಾಂಕ್ ಯು. ಬಿಂದ್ಯಾ, ಬಿಂದ್ಯಾ, ಇನ್ನೂ 1 ಹೂವು ಉಳಿದಿದೆ. ಬೇಕು ಅಂದ್ರೆ 1 ಹೂವಿಂದ ಪೂಜೆ ಮಾಡು. ನೀನು ಕುಮಾರಿ ಅಲ್ವಾ, ನಿನಗೆ ಮುತ್ತೈದೆ ನಿಯಮ ಏನೂ ಇಲ್ಲ. ಬಿಂದ್ಯಾ, ಹೂವ ವಾಪಸ್ ಕೊಡು, ನಾನು ಪೂಜೆ ಮಾಡಬೇಕು. ಅವ್ನು ನಿನ್ ಗಂಡ ಅಲ್ಲ, ನಿನ್ನ ಹೆಂಡತಿ ಅಂತ ಅವ್ನು ಅನ್ಕೊಂಡೂ ಇಲ್ಲ. ಮತ್ತಿನ್ಯಾಕೆ ಪೂಜೆ? ಇವತ್ತು ಮುತ್ತೈದೆಯರು ಪಾರ್ವತಿ ಅಮ್ಮನ್ ಪೂಜೆ ಮಾಡ್ತಾರೆ, ಕನ್ಯೆಯರು 1 ಹೂವಲ್ಲಿ ಪೂಜೆ ಮಾಡ್ತಾರೆ, ಮದ್ವೆ ಆದವರು 5 ಹೂವಲ್ಲಿ ಪೂಜೆ ಮಾಡ್ತಾರೆ. 5 ದಾಸವಾಳದಲ್ಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಪೂಜೆ ಪೂರ್ಣ ಆಗಲ್ಲ. ಒಬ್ಬ ಹೆಂಡತಿ ಯಮರಾಜನ್ ಜೊತೆಲೂ ಹೋರಾಡ್ತಾಳೆ. ನೀನು ನಿನ್ನ ಮಿತಿನಲ್ಲಿರು. ಆ ಹೂವ ವಾಪಸ್ ಕೊಡು, ಅದು ನನ್ನ ಹಕ್ಕು. ಕೊಡು. ಹೂ ಬೇಕಲ್ವಾ ನಿಂಗೆ? ಒಂದು ಆಟ ಆಡಬೇಕು.
ಈಗ ತಾನೇ ನೀನೇ ಹೇಳ್ದೆ ಒಂದು ಹೆಂಡತಿ ಗಂಡನ ಉಳಿಸೋದಕ್ಕೆ ಯಮುನ ಹತ್ರನೂ ಹೋರಾಡಿದ್ಲು ಅಂತ. ನಿನ್ಗಂತೂ ಹೂ ಬೇಕು. ಆಟ ಗೆದ್ದು ಹೂ ತಗೊಂಡೋಗು. ಆ ಗೆರೆ ಕಾಣ್ತಿದ್ಯಲ್ಲ, ಆ ಲೈನಿಂದ ಈ ಕಡೆ ಬಂದ್ರೆ ನೀನ್ ಸೋತೆ, ಆ ಹೂ ನನಗೆ. ಆದ್ರೆ ನಾನ್ ಗೆರೆಯಿಂದ ಆ ಕಡೆ ಬಂದ್ರೆ ಆಗ ನಾನ್ ಸೋಲ್ತೀನಿ, ಆ ಹೂ ನಿನ್ಗೆ. ಅರ್ಥ ಆಯ್ತಾ? ಏನಾಯ್ತು? ಧೈರ್ಯ ಕಮ್ಮಿ ಆಯ್ತಾ? ಆಡೋಣ. ಸ್ಪೋರ್ಟ್ಸ್ ಚಾಂಪಿಯನ್ ಆಗಿದ್ದೆ ನಾನು. ಈ ಸೊಣುಕ್ಲಿ ನನ್ನನ್ನು ಸೋಲ್ಸೋಕ್ ಬಂದ್ಬಿಟ್ಲು. ಉಡುಪಿ ಶ್ರೀಕೃಷ್ಣನಿಗೆ ಜಯವಾಗಲಿ. ಏನ್ ಗುರು ಇದು? ಸೂರಜಣ್ಣ, ನಿಮ್ಗೋಸ್ಕರ ಇಬ್ಬಿಬ್ರು ಹುಡುಗಿರು ಫೈಟ್ ಮಾಡ್ತಿದ್ದಾರೆ. ಈಗ ಬ್ರಹ್ಮಚಾರಿ ಹೇಳೋದನ್ನ ನಿಲ್ಲಿಸ್ಬಿಡಿ. ಬಾಯ್ ಮುಚ್ಚ. ಏ ಬಿಂದ್ಯ 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 ಬಿಂದ್ಯ, ಏನ್ ಮಾಡ್ತಾ ಇದೀಯ ಇಶಾ ಅವ್ರೆ? ಏನಿದು? ಸೂರಜ್, ಈ ಹೂವು ಇವತ್ತು ನನ್ಗೇನೆ. ಆ ಹೂವು ನಂದು, ನಾನು ಯಾರಿಗೂ ಕೊಡಲ್ಲ. ಹೂವ? ಏನ್ ಮಾಡ್ತಾ ಇದೀಯ ಬಿಂದ್ಯ? ನಿಲ್ಸು ಬಿಂದ್ಯ, ಹುಷಾರ್. ಇಶಾ ಅವ್ರೆ, ನೀವಾದ್ರೂ ನಿಲ್ಸಿ. ಬಿಂದ್ಯ, ಎತ್ತೋಣ. ಹೋಗ ಕಡೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು.
एक है आसमां दोनों ही है दोनों से जुदा रहते हैं दोनों ही साथ साथ पर लंबी है दूरियां दूरियां ಥ್ಯಾಂಕ್ ಯು ನನ್ನ ಮತ್ತೆ ನನ್ನ ಹೂವನ ಕಾಪಾಡಿದ್ದಕ್ಕೆ. ಈ ಡಾಕು ರಾಣಿ ಸುಮ್ಮನಿರಲ್ಲ. ಬಿಂದ್ಯಾ ಏನ್ ಮಾಡ್ತಾ ಇದೀಯ? ತಲೆ ಕೆಟ್ಟಿದ್ಯಾ ನಿನ್ಗೆ? ಒಂದ್ ಕಡೆ ಅವಳು ಚಾಲೆಂಜ್ ಗೆದ್ದು ಹೂ ತಗೊಂಡ್ ಹೋಗ್ತಿದ್ದಾಳೆ, ಇನ್ನೊಂದ್ ಕಡೆ ನಾನ್ ಬಿದ್ದಿದ್ದೀನಿ, ನೀನ್ ನನ್ನನ್ನೇ ತಗ್ ಬಂದಿಲ್ಲ. ಅವಳು ಬಿದ್ಲು ಅಂತ ಅವಳು ಉಳ್ಸಕ್ ಹೋಗ್ತಿದ್ಯಾ. ಇಲ್ಲ 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 ಬಿಂದ್ಯಾ, ಬಿಂದ್ಯಾ ಆತರ ಏನಿಲ್ಲ. ನನ್ ಮಾತ್ ಕೇಳು ಬಿಂದ್ಯಾ. ಹಾ ಸೂರಜಣ್ಣ, ನಿಮ್ಮನ್ನ ಇದೆಲ್ಲ ನೋಡಿ ಒಂದ್ ಮೂವಿ ನೆನಪಾಗ್ತಾ ಇದೆ. ಮನೆಯವಳು ಆಚೆಯವಳು, ಮನೆಯವಳು ಆಚೆಯವಳು, ಮನೆಯವಳು ಆಚೆಯವಳು. ನಿನ್ನ ನೋಡ್ತಾ ಇದ್ರೆ ನನಗೊಂದು ಫಿಲ್ಮ್ ಹೆಸರು ನೆನಪಾಗ್ತಾ ಇದೆ. ಏನ್ ಗೊತ್ತಾ? ಮುಖದ ಮೇಲೆ ಹೊಡಿಲ ಹೊಡಿಲ. ಇಲ್ಲ ಅಣ್ಣ, ಇಲ್ಲ. ಹೋಗಿ ಎಲ್ಲಾದ್ರೂ ಹೋಗಿ ಹೂ ತಗೊಂಬ. ಸರಿ, ಹೋಗು. ತಗೊಂಡ್ ಬಂದೆ